ನಾವೇನು ಆನೂರ ಹತ್ರ ಒಂದು ಮಿಷಿನು ತರಿಸಿದ್ದೀವಿ. ಅದು ಏನಕ್ಕೆ ಅಂದರೆ ರೇಷ್ಮೆ ಅಂದರೆ ಹಿಪ್ಪನೇರಳೆ ಸೊಪ್ಪು ಕಟ್ ಮಾಡೋದಕ್ಕೆ ಇದು ಸುಮಾರು ವರ್ಷಗಳಿಂದ ಒಂದು 20 ವರ್ಷಗಳಿಂದ ಒಂದು ನಮ್ಮ ರೈತ ಸಂಘದ ನಮ್ಮ ಭಕ್ತರಳ್ಳಿ ಬೈರೇಗೌಡಣ್ಣವರ ಪ್ರಯತ್ನ. ಅವರು ಸತತವಾಗಿ ಮಂತ್ರಿಗಳ ಹತ್ರ, ರೇಷ್ಮೆ ಮಂತ್ರಿಗಳಾಗ್ಬೋದು, ಅಧಿಕಾರಿಗಳ ಹತ್ರ, ಕೇಂದ್ರದ ಮಂತ್ರಿಗಳ ಹತ್ರ ಸತತವಾಗಿ ಹೇಳ್ತಾನೆ ಬಂದಿದ್ರು ನಮ್ಗೆ. ಯಾಕಂದರೆ ಇವತ್ತು ಸೊಪ್ಪು ಕಟ್ ಮಾಡೋದು, ರೇಷ್ಮೆ ಹುಳು ಸಾಕೋದಕ್ಕೆ ಸೊಪ್ಪು ಕಟ್ ಮಾಡೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಈಗ ಅದೊಂದು ನಮ್ಗೆ ಈ ವೈಜ್ಞಾನಿಕ ರೀತಿಯಲ್ಲಿ ಸೊಪ್ಪು ಕಟ್ ಮಾಡಿದ್ದೆ ಆದರೆ ನಮ್ಮ ರೈತರು ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಅಂದರೆ ಒಂದು ಸ್ವಲ್ಪ ಭಾಗ, ಒಂದು ಮುಕ್ಕಾಲು ಭಾಗ ಸಮಸ್ಯೆ ಇದರಿಂದ ಕ್ಲಿಯರ್ ಆಗ್ತದೆ ಅಂತೇಳಿ ಇವತ್ತು ಕೇರಳದಿಂದ ಒಂದು ಮಿಷಿನ್ನ ತರಿಸಿ ಈಗಾಗಲೇ 4-5 ವರ್ಷಗಳ ಹಿಂದೆ ಒಂದು ಟ್ರಯಲ್ ಮಾಡಿ ಹೋದರು. ಅದು ಲಾಸ್ಟ್ ಮೂಮೆಂಟಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ವಾಪಸ್ ಹೋದರು. ಈಗ ಬಂದವ್ರೆ, ಈಗೇನೋ ನೋಡ್ತಾ ಇದ್ರೆ ಒಂದು 90 ಭಾಗ ಇದು ಸರಿ ಹೋಗ್ತೈತೆ ಅಂತ ನಮ್ಗೆ ಅನಿಸ್ತಾ ಇದೆ, ಕ್ಲೀನ್ ಬರ್ತೈತೆ. ಈಗ ಇಂಜಿನಿಯರ್ಗಳು ಇರೋದ್ರಿಂದ ಈಗ ಇಲ್ಲಿನ ತಪ್ಪುಗಳು ಏನೇನು ಆಗ್ತವೆ ನಾವೆಲ್ಲ ಹೇಳ್ತಾ ಇದ್ವಿ ಅವ್ರಿಗೆ. ಈಗ ಎಲ್ಲ ಇನ್ನೊಂದು ಸಾರಿ ಸರಿ ಮಾಡ್ತೀವಿ ಅಂತ ಹೇಳಿವ್ರೆ. ನಾಳೆ ದಿವಸ ಅದನ್ನೆಲ್ಲ ಸರಿ ಮಾಡಿ ನಮಗೆ ಇದನ್ನು ಕ್ಲಿಯರ್ ಮಾಡಿಕೊಟ್ರೆ ಮಿಷಿನರಿ, ಮುಂದಿನ ದಿವಸ ನಮ್ಮ ಶಿಡ್ಲಘಟ್ಟ ತಾಲೂಕು ಆಗ್ಬೋದು, ಬೇರೆ ತಾಲೂಕುಗಳಲ್ಲಿ ಆಗ್ಬೋದು, ಈ ರೇಷ್ಮೆ ಸೊಪ್ಪು ಕಟ್ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇರಲ್ಲ, ಆಳುಗಳ ಸಮಸ್ಯೆ ಇರಲ್ಲ. ಈಗ ವಿಡಿಯೋ ಮುಖಾಂತರ ನಮ್ಮನ್ನು ನೋಡ್ತಾ ಇರ್ಬೋದು ಎಷ್ಟು ಬೇಗ ಸೊಪ್ಪು ಕಟ್ಟಾಗ್ತಾ ಇದೆ ಅಂತ. ಇದು ಆದರೆ ಭಾರಿ ಒಳ್ಳೆಯದು ಅಂಥೇಳಿ ಇದ್ರ ಮುಖಾಂತರ ನಾವು ನಮ್ಮ ಪ್ರಯತ್ನ, ರೈತ ಸಂಘದ ಪ್ರಯತ್ನನ ನಾವು ಇದನ್ನು ಮಾಡ್ತಾ ಇದ್ದೀವಿ.